ಎಲ್ಲ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಶರಣು ಶರಣಾರ್ಥಿಗಳು. ವೀಕ್ಷಕರೇ, ತಾವೆಲ್ಲ ಗಮನಿಸ್ತಾ ಇರುವಂತೆ ನಮ್ಮ ಬಸವ ಟಿವಿಯಲ್ಲಿ ಸಾಹಿತ್ಯ ಜಾಗೃತಿ ಅನ್ನುವಂಥ ಈ ಸಂಚಿಕೆ ತುಂಬ ಅರ್ಥಪೂರ್ಣವಾಗಿ ಮೂಡಿಬರ್ತಾ ಇದೆ. ಸಾಹಿತ್ಯ ಅಂತಂದ್ರೆ ಸರ್ವರಿಗೂ ಹಿತವನ್ನು ತಿಳಿಸ್ಕೊಡುವಂಥದ್ದು, ಅದನ್ನು ಪ್ರಸಾರ ಮಾಡುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಸಂಸ್ಕಾರದ ಬೆಳಕನ್ನು ನೀಡ್ತಾ ಇರುವಂಥ ನಮ್ಮ ಶ್ರೀ ಬಸವ ಟಿವಿ ಸಾಹಿತ್ಯದ ಮೂಲಕ ಅನೇಕ ಮಜಲುಗಳನ್ನು ತಮ್ಮೆದುರಿಗೆ ಪ್ರತಿನಿತ್ಯವೂ ಕೂಡ ಆ ಸಂಚಿಕೆಯಲ್ಲಿ ವಿಶೇಷವಾದಂಥ ವಿಚಾರಗಳೊಂದಿಗೆ ಬರ್ತಾ ಇದೆ. ಇವತ್ತು ಕೂಡ ಅಂತಹ ಒಂದು ವಿಶೇಷವಾದ ಸಂಚಿಕೆಯಲ್ಲಿ ನಾವು ನಿಮ್ಮ ಮುಂದೆ ಇದ್ದೇವೆ. ಕಾವ್ಯ ಜಗತ್ತಿನ ಅತ್ಯಂತ ಶ್ರೇಷ್ಠವಾಗಿರುವಂಥ ಒಂದು ವಿನೂತನ ಪ್ರಯೋಗವಾಗಿರುವಂತಹ ಜಪಾನಿ ಹೈಕುಗಳನ್ನು ಇವತ್ತು ಕನ್ನಡಕ್ಕೆ ಪ್ರಯೋಗ ಮಾಡುವಂಥ ಅನೇಕ ಕವಿಗಳು ನಮ್ಮ ಮುಂದಿದ್ದಾರೆ. ಅಂತಹ ಹೈಕುಗಳ ಕುರಿತಾಗಿ ಪರಿಚಯ ಮಾಡಿಕೊಡೋದಕ್ಕೆ ವಿಶೇಷವಾದಂಥ ಅತಿಥಿ ನಮ್ಮ ಸ್ಟುಡಿಯೋದಲ್ಲಿ ಇವತ್ತಿದ್ದಾರೆ. ನಮ್ಮ ಸ್ಟುಡಿಯೋಕ್ಕೆ ಅವರನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ಕೊಳ್ತಾ ಇದ್ದೇವೆ. ಶ್ರೀಮತಿ ಕವಿತಾ ಸಾರಂಗಮಠ ಅಂತ ನಮ್ಮ ಜೊತೆಗಿದ್ದಾರೆ. ಮೇಡಮ್, ನಿಮಗೆ ನಮ್ಮ ಸ್ಟುಡಿಯೋಕ್ಕೆ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶರಣು ಶರಣಾರ್ಥಿ. ಈಗಾಗಲೇ ಹೇಳಿದಂತೆ ಕಾವ್ಯ ಜಗತ್ತು ತುಂಬ ವಿಶಾಲವಾದದ್ದು. ಕವಿ ಎನ್ನುವಂಥದ್ದು ಒಬ್ಬ ಜ್ಞಾನಮಯ ಸ್ಥಿತಿಯನ್ನು ಹೊಂದಿದಂಥ ವ್ಯಕ್ತಿ. ಆ ಕಾವ್ಯದ ಪ್ರಕಾರಗಳು ದಿನನಿತ್ಯ ಇವತ್ತು ವಿನೂತನ ಪ್ರಯೋಗಕ್ಕೆ ಒಳಗೊಳ್ತಾ ಇದ್ದಾವೆ. ಅಂಥದ್ರಲ್ಲಿ ಇವತ್ತು ನಮ್ಮ ನಡುವೆ ಒಬ್ಬ ಯುವ ಕವಿಯಾಗಿ ಸಾಕಷ್ಟು ತಮ್ಮ ಕಾವ್ಯದಿಂದ ಮತ್ತು ತಮ್ಮ ಬರಹಗಳಿಂದ ಇವತ್ತು ಮುಂಚೂಣಿ ಯುವ ಬರಹಗಾರಾಗಿ ಕಾಣಿಸ್ಕೊಳ್ತಾ ಇರುವಂಥವರು ಹೆಬ್ಸೂರ್ ರಂಜಾನ್ ಅವರು. ಅವರ ಒಂದು ಹೈಕುಗಳ ಕಾವ್ಯ ಸಂಕಲನ, ಹೈಕುಗಳ ಸಂಕಲನ ಅಂತಲೇ ಅದನ್ನು ನಾವು ಕರಿಬೋದು. ಮಂಜಿನೊಳಗಿನ ಕೆಂಡ ಅದ್ಭುತವಾಗಿರುವಂಥ ಒಂದು ಶೀರ್ಷಿಕೆಯೊಂದಿಗೆ ಇದು ಪ್ರಕಟ ಆಗಿದೆ, ಲೋಕಾರ್ಪಣೆಗೊಂಡಿದೆ. ಇದರೊಳಗೆ ಅತ್ಯದ್ಭುತವಾಗಿರುವಂಥ ಮಂಜಿನ ಕೆಂಡ ಅನ್ನುವಂತಹ ಈ ವಿಶೇಷವಾಗಿರುವಂಥ ಅರ್ಥದೊಂದಿಗೆ ನಿಗಿ ನಿಗಿ ಕೆಂಡದಂತೆ ಮಂಜಿನ ತಂಪಿನಂತೆ ಇರುವಂಥ ಅನೇಕ ಹೈಕುಗಳು ಈ ಸಂಕಲನದಲ್ಲಿ ಇದ್ದಾವೆ. ಅವುಗಳ ಕುರಿತಾದಂಥ ಪರಿಚಯವನ್ನು ಮಾಡಿಕೊಡೋದಕ್ಕಿಂತ ಮುಂಚೆ ನಾವು ಕವಿತಾ ಸಾರಂಗಮಠರವರ ಪರಿಚಯವನ್ನು ನಾವು ಕೇಳ್ಕೊಳ್ಳೋಣ. ಮೇಡಮ್, ತಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಶರಣು ಶರಣಾರ್ಥಿ. ನನ್ನ ಹೆಸರು ಕವಿತಾ ಸಾರಂಗಮಠ ಅಂತ. ನಾನು ಹಿಂದಿ ಉಪನ್ಯಾಸಕಿಯಾಗಿ SJMV ಮಹಿಳಾ ಮಹಾವಿದ್ಯಾಲಯ ರಾಣೆಬೆನ್ನೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ಹಾಯ್ಕುಗಳನ್ನು ಒಳಗೊಂಡಿರತಕ್ಕಂತಹ ಒಂದು ಕೃತಿ ಹೆಬ್ಸೂರ್ ರಂಜಾನ್ ಅವರು ಬರೆದಿರುವಂಥದ್ದು ಮಂಜಿನೊಳಗಣ ಕೆಂಡ ಅನ್ನುವಂಥ ಒಂದು ಕೃತಿಯ ಒಂದು ಪರಿಚಯ ಮಾಡಿಕೊಡೋದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ. ಅಮ್ಮ ಕಡಲು, ಇಲ್ಲಿ ಯಾರೂ ಮುಳುಗುವುದಿಲ್ಲ. ಇದೊಂದು ಹಾಯ್ಕಿನ ಸಾಲುಗಳು. ಇದರಲ್ಲಿ ವಿಶೇಷವಾಗಿ ಈ 3 ಸಾಲು, ಅಮ್ಮ ಕಡಲು, ಇಲ್ಲಿ ಯಾರೂ ಮುಳುಗೋದಿಲ್ಲ ಅಂತಹ ಅದ್ಭುತವಾದಂಥ ಸಾಲುಗಳು. ಇದ್ರ ಮುಖಾಂತರ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ಬೇಕಾಗಿರೋದೇನು ಅಂತಂದರೆ, ಹಾಯ್ಕು ಅಂತಂದರೆ ಏನು ಅಂತ ನಂತರದ ಪ್ರಶ್ನೆ. ಆದರೆ ಮೊದಲು ನಮ್ಮ ಹೆಬ್ಸೂರ್ ರಂಜಾನ್ ಅವ್ರ ಕುರಿತು ಪರಿಚಯವನ್ನು ಮಾಡಿಕೊಡ್ರಿ. ಯಾಕಂದರೆ ಈ ಸಾಲುಗಳು ಈಗಾಗಲೇ ನಮ್ಮ ವೀಕ್ಷಕರ ಎದೆಯನ್ನು ಬಡಿತಾ ಇದ್ದಾವೆ. ಹಾಗಾಗಿ ಇಂತಹ ಎದೆ ಬಡಿತ ಹೆಚ್ಚಿಸಿದಂಥ ಕವಿಯ ಪರಿಚಯ ತಾವು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಹೆಬ್ಸೂರ್ ರಂಜಾನ್ ಅವರು 1981 ಜುಲೈ 22ರಂದು ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಹೆಬ್ಸೂರು ಎನ್ನುವಂಥ ಒಂದು ಗ್ರಾಮದಲ್ಲಿ ಜನಿಸಿದರು. ಮತ್ತು ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಶಿಕ್ಷಣವನ್ನು ಕೂಡ ಹೆಬ್ಸೂರಿನಲ್ಲೇ ಮುಗಿಸಿ ಪದವಿ ಶಿಕ್ಷಣಕ್ಕೆ ಶ್ರೀ ಕಾಡಸಿದ್ದೇಶ್ವರ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಹುಬ್ಬಳ್ಳಿಯಲ್ಲಿ ಮುಗಿಸಿದರು. ಮತ್ತು BEd ಪದವಿಯನ್ನು ಕೂಡ ಡಾಕ್ಟರ್ TMY ಪೈ ಶಿಕ್ಷಣ ಮಹಾವಿದ್ಯಾಲಯ ಉಡುಪಿ ಸ್ನಾತಕೋತ್ತರ ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಬಾಹ್ಯ ವಿದ್ಯಾರ್ಥಿಯಾಗಿ ಮುಗಿಸಿ 2009ರಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ವೃತ್ತಿಯನ್ನು ಆರಂಭ ಮಾಡಿದರು. ಇವರು ಅಂದರೆ ಈ ಕೃತಿ ರಚನೆಗೊಂಡಾಗ ಇವರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಿಗ್ಗಾಂವದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಆದರೆ ಪ್ರಸ್ತುತವಾಗಿ ಇವರು ಬಾಹೆಟ್ಟಿಗೆ ಒಂದು ವರ್ಗಾವಣೆಯನ್ನು ಹೊಂದಿ ಸದ್ಯ ಅಲ್ಲಿ ಕನ್ನಡ ಒಂದು ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕನ್ನಡ ಜಾನಪದ ಪರಿಷತ್ತು ಸಿಗ್ಗಾಂವನ ಅಧ್ಯಕ್ಷರಾಗಿಯೂ ಕೂಡ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಪ್ರಸ್ತುತ ದಿನಮಾನದಲ್ಲಿ. ಮತ್ತು ಇವರ ಒಂದಿಷ್ಟು ಕೃತಿಗಳನ್ನು ಕುರಿತು ಹೇಳೋದಾದರೆ 3 ಕೃತಿಗಳನ್ನು ಇವರು ಹೊರಗೆ ತಂದಿದ್ದಾರೆ ಅಂತ ಹೇಳ್ಬೋದು. ಅವುಗಳಲ್ಲಿ ಒಳಗಣ ಕೆಂಡ ಅನ್ನುವಂಥ ಒಂದು ಕೃತಿ, ಮತ್ತು ನೆನಪು ತಂತಿ ಮೀಟುತ್ತಿತ್ತು ಅನ್ನುವಂಥದ್ದು 2008ರಲ್ಲಿ ಇವರ ಒಂದು ಕವನ ಸಂಕಲನವಾಗಿ ಬಿಡುಗಡೆ ಆಯಿತು.
ಅಂತರಂಗದ ಮೃದಂಗ ಅನ್ನುವಂಥ ಒಂದು ಕವನ ಸಂಕಲನ, ಮತ್ತೊಂದು ಕವನ ಸಂಕಲನ 2010ರಲ್ಲಿ ಪ್ರಕಟಗೊಂಡು ಅನೇಕ ರಾಜ್ಯಮಟ್ಟದ ಕಾವ್ಯ ಕಮ್ಮಟ, ಕಾವ್ಯಗೋಷ್ಠಿಗಳಲ್ಲಿ ಭಾಗಿಯಾಗಿ ಅನೇಕ ಉಪನ್ಯಾಸಗಳನ್ನು ನೀಡಿದಂತಹ ಕೀರ್ತಿ ಹೆಬ್ಸೂರ್ ರಂಜಾನ್ ಸರ್ ಅವರಿಗೆ ಸಲ್ಲುತ್ತದೆ. ಮೇಡಮ್, ಕವಿಗಳ ಪರಿಚಯ ನೋಡಿದರೆ ಅನ್ನಿಸ್ತಾ ಇದೆ ಅವರು ತುಂಬ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿದವರು ಅಂತ. ಮತ್ತು ಸಾಮಾನ್ಯವಾಗಿ ಈಗ ಶಾಲೆ ಕಾಲೇಜುಗಳಲ್ಲಿ ಒಂದು ವೃತ್ತಿಯನ್ನು ಸಲ್ಲಿಸ್ತಾ ಇದ್ದರು, ಪ್ರವೃತ್ತಿಯಿಂದ ಎಲ್ಲರೂ ಕೂಡ ಕಾವ್ಯ ಕ್ಷೇತ್ರವನ್ನು ಪ್ರೀತಿಸಿದವರು, ಸಾಹಿತ್ಯ ಕ್ಷೇತ್ರವನ್ನು ಪ್ರೀತಿಸಿದವರು ಅಂತನ್ನುವಂಥದ್ದು ನಾವೆಲ್ಲ ಗಮನಿಸ್ಕೊಂಡು ಬಂದಿದ್ದೇವೆ. ಈಗ ಹೆಬ್ಸೂರ್ ರಂಜಾನ್ ಅವರು ಕೂಡ ತಮ್ಮ ಹೆಸರಿನಿಂದ ಗುರುತಿಸ್ಕೊಂಡಿದ್ದಾರೆ, ಜೊತೆಗೆ ಕ್ರಿಯಾಶೀಲರಾಗಿದ್ದಾರೆ, ಜೊತೆಗೆ ಶಿಕ್ಷಕರಾಗಿ ವೃತ್ತಿ ಮಾಡ್ತಾ ಇದ್ದಾರೆ, ಪ್ರವೃತ್ತಿಯಾಗಿ ಸಾಹಿತ್ಯ ಮತ್ತು ಕಾವ್ಯದ ಪ್ರೇಮಿಗಳಾಗಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ. ನೀವು ಅವರ 3 ಕೃತಿಗಳನ್ನು ಕೂಡ ಹೇಳಿದರೆ ಅದ್ಭುತವಾದ ಶೀರ್ಷಿಕೆಯೊಂದಿಗೆ ಅವರು ಸಾಹಿತ್ಯ ಲೋಕದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದು ಒಬ್ಬ ಸಾಹಿತಿಗೆ, ಕವಿಗಿರಬೇಕಾಗಿರುವಂಥ ಕ್ರಿಯಾಶೀಲತೆ. ಯಾಕೆ ಅಂತಂದರೆ ಎಷ್ಟೊಂದು ಸಾಹಿತಿ ಆದಂಥವರು, ಕವಿ ಆದಂಥವರು ಅನುಭವಗಳನ್ನು ಹೊಂದ್ತಾರೋ ಅಂತಹ ಒಂದು ಅನುಭವ ದ್ರವ್ಯಗಳು ಅವರ ಸಾಹಿತ್ಯದಲ್ಲಿ, ಕವಿತೆಯಲ್ಲಿ ಮೇಳೈಸಿರ್ತವೆ ಅಂತನ್ನುವಂಥದ್ದು ಸತ್ಯ. ಮತ್ತು ಯಾವ ಅನುಭವದ ಕಾವ್ಯ ಅದು ಬಹಳ ಬೇಗನೆ ಜನರನ್ನು ತಲುಪುತ್ತೆ ಅಂತನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು. ಈಗ ನಮ್ಮ ವೀಕ್ಷಕರಿಗೆ ಒಂದು ಕುತೂಹಲನೂ ಇರ್ಬೋದು. ಯಾಕೆಂದರೆ ಹಾಯ್ಕುಗಳು ಅಂತಂದಾಗ ಮೂಲತಃ ಜಪಾನ್ನಿಂದ ಅಲ್ಲಿಯ ಒಂದು ಸೊಗಡನ್ನು ಅಥವಾ ಮೂಲತಃ ತಾಯಿ ಬೇರಾಗಿ ಜಪಾನ್ನಲ್ಲಿ ಹುಟ್ಕೊಂಡಂಥ ಹಾಯ್ಕುಗಳು ಇವತ್ತು ಕನ್ನಡದಲ್ಲಿ ಕೂಡ ಪ್ರವೇಶ ಮಾಡ್ತಾ ಇದ್ದಾವೆ. ಮತ್ತು ಇದು ನಮ್ಮ ಕನ್ನಡ ಸಾಹಿತ್ಯಕ್ಕೆ, ಕಾವ್ಯ ಲೋಕಕ್ಕೆ, ಅದರ ವಿಸ್ತಾರಕ್ಕೆ ಒಂದು ಇದು ನಾವು ಅದನ್ನು ಅಭಿವೃದ್ಧಿ ಅಂದ್ಕೊಳ್ಳೋಣ ಅಥವಾ ಅದನ್ನು ಕಾವ್ಯಕ್ಷೇತ್ರದ ಪ್ರಯೋಗಗಳು ಅಂತಲೂ ಕೂಡ ಅಂದ್ಕೊಳ್ಬೋದು. ಇಂತಹ ಹಾಯ್ಕುಗಳ ಪ್ರಯೋಗವನ್ನು ರಂಜಾನ್ ಸರ್ ಅವರು ಮಾಡಿದ್ದಾರೆ. ಅಂತಹ ಒಂದು ಹಾಯ್ಕುಗಳನ್ನು ಕಾವ್ಯದ ಬೋನ್ಸಾಯ್ ಅಂತಲೂ ಕೂಡ ಕರೀತಾರೆ ಅಂತ ನಾನು ಓದಿದ್ದೇನೆ. ಆ ಕಾರಣದಿಂದ ಹಾಯ್ಕುಗಳು ಅಂತಂದ್ರೇನು, ಹಾಯ್ಕುಗಳ ಒಂದು ನಿಯಮ ಹೇಗಿರುತ್ತೆ, ಮತ್ತು ಹಾಯ್ಕುಗಳಲ್ಲಿ ಏನು ವಿಷಯ ಅಳವಟ್ಟಿರುತ್ತೆ, ಹೆಚ್ಚು ಕವಿ ಯಾವುದರ ಮೇಲೆ ಅಲ್ಲಿ ಒಂದು ಕಾನ್ಸಂಟ್ರೇಷನ್ ಮಾಡಿರ್ತಾನೆ, ಇವೆಲ್ಲ ವಿಷಯಗಳನ್ನು ನಮ್ಮ ವೀಕ್ಷಕರಿಗೆ ತಾವು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವೀಕ್ಷಕರೇ, ನೀವು ಗಮನಿಸಿದ ಹಾಗೆ ಒಂದು ಸಾಹಿತ್ಯಿಕ ವಿಧಗಳನ್ನು ನೀವೆಲ್ಲ ನೋಡಿರ್ತೀರಿ. ಅನೇಕವಾದಂತಹ ಪ್ರಕಾರಗಳು ಬಂದಿವೆ. ಆಧುನಿಕ ಯುಗದಲ್ಲಿ ಜನರ ಒಂದು ಶೈಲಿಗೆ ಮುಟ್ಟುವಂತಹ, ಅವರ ಜೀವನ ಶೈಲಿಗೆ ಮನದಟ್ಟು ಮಾಡಿಸುವಂತಹ ಮತ್ತು ಅವರ ಹೃದಯವನ್ನು ಸ್ಪರ್ಶಿಸುವಂತಹ ಸಾಕಷ್ಟು ಸಾಹಿತ್ಯಿಕ ಬಗೆಗಳನ್ನು ನಾವು ಇವತ್ತು ನೋಡ್ತಾ ಬಂದಿದ್ದೀವಿ. ಅವುಗಳಲ್ಲಿ ಹಾಯ್ಕು ಕೂಡ ಒಂದು ಅನ್ನುವಂಥದ್ದು. ಹಾಯ್ಕು ಅಂತಂದರೆ ಇದು ಬಹಳ ವಿಶಾಲವಾದಂತಹ ಅರ್ಥವನ್ನು ಹೊಂದಿರತಕ್ಕಂತಹ ಜಪಾನಿ ಮೂಲದ ಒಂದು ಸಾಹಿತ್ಯ ಪ್ರಭೆ ಅಂತ ಹೇಳಿ ಕರಿತೇವೆ. ಅಂದರೆ ಸಾಹಿತ್ಯ ಪ್ರಭೇದ ಅಂತ, ಸಾಹಿತ್ಯದ ಒಂದು ಬಗೆ ಅನ್ನುವಂಥದ್ದು. ಒಟ್ಟು ಇಲ್ಲಿ 17 ಮಾತ್ರೆಗಳು ಅನ್ನು ಒಳಗೊಂಡಿರುತ್ತೆ. ಅಂದರೆ 5, 7, 5 ಅಂತ. ಅಂದರೆ ಮೊದಲನೇ ಸಾಲಿನಲ್ಲಿ 5 ಅಕ್ಷರಗಳು, ಎರಡನೇ ಸಾಲಿನಲ್ಲಿ 7 ಅಕ್ಷರಗಳು, ಮೂರನೇ ಸಾಲಿನಲ್ಲಿ ಪುನಃ 5 ಅಕ್ಷರಗಳು ಒಳಗೊಂಡಿರುವಂತಹ ಒಂದು ಛಂದೋ ರೂಪ ಅಂಥೇಳಿ ಇದನ್ನು ಕರಿತೀವಿ ನಾವು. ಅಂದರೆ ಸ್ಮಾಲ್ ಈಸ್ ಬ್ಯೂಟಿಫುಲ್ ಅನ್ನುವಂಥದ್ದು ಅಂತಂದರೆ, ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತಂದರೆ ಚಿಕ್ಕದು ಬಹಳ ಸುಂದರವಾಗಿರುತ್ತೆ ಅಂತ. ಅಂದರೆ ಕವಿ ಇಲ್ಲಿ ಏನು ಹೇಳಬೇಕು ಅಂತ ಅಂದ್ಕೊಂಡಿರ್ತಾನಲ್ಲ, ತನ್ನದೇ ಆದಂತಹ ಒಂದು ಶೈಲಿಯಲ್ಲಿ ಅತ್ಯಂತ ಮನೋಹರವಾಗಿ ತನ್ನ ದುಗುಡ ಇರ್ಬೋದು, ತನ್ನ ಆಸೆ ಇರ್ಬೋದು, ತನ್ನ ಒಂದು ಅನಿಸಿಕೆಗಳಿರ್ಬೋದು, ಅದನ್ನು ಇಲ್ಲಿ ಆತ ಹೊರಗೆ ಹಾಕ್ತಾನೆ, ಅಷ್ಟೇ ನಿಯಮಗಳಿಗೆ ಬದ್ಧನಾಗಿರ್ತಾನೆ ಅನ್ನುವಂಥ ಒಂದು ಸಂಗತಿಯನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹಾಯ್ಕು ಅಂತಂದರೆ ಈ ಒಂದು ಪ್ರಕೃತಿಯಲ್ಲಿರ್ತಕ್ಕಂತಹ ಒಂದು ಅದಮ್ಯ ಪ್ರೀತಿ ಅಂತ, ಪ್ರಕೃತಿಗೆ ಹೊಂದಿಕೊಂಡಿರುವಂತಹ ಒಂದು ಅದಮ್ಯ ಪ್ರೀತಿ. ಅದನ್ನು ನಾವೆಲ್ಲ ಏನು ತಿಳ್ಕೊಂಡಿದ್ದೀವಿ, ನೀರು, ಗಾಳಿ, ಬೆಂಕಿ ಮತ್ತು ಮರ, ಗಿಡ ಇವೆಲ್ಲ ಏನು ಪ್ರಕೃತಿಯಲ್ಲಿರ್ತಕ್ಕಂತಹ ಒಂದು ವಸ್ತುಗಳು ಅಥವಾ ಪ್ರಕೃತಿ ದತ್ತವಾಗಿರುವಂಥವು. ಹೌದು, ನಿಜ. ಅದರ ಜೊತೆಗೆ ಜನನ ಮರಣ ಅಂತಕ್ಕಂಥದ್ದು ಕೂಡ ಒಂದು ಪ್ರಕೃತಿಗೆ ಸೇರುತ್ತದೆ ಅನ್ನುವಂಥದ್ದು. ಕವಿ ಇಲ್ಲಿ ಏನು ಮಾಡ್ತಾನೆ, ಅದಮ್ಯ ಪ್ರೀತಿ ಅಂತಂದರೆ ಅವನಿಗೆ ನಿಸರ್ಗದೊಂದಿಗೆ ಇವುಗಳನ್ನು ವರ್ಣಿಸ್ತಾ ಗಿಡ ಮರಗಳನ್ನು ವರ್ಣಿಸೋದ್ರ ಜೊತೆಗೆ ಈ ಹುಟ್ಟು ಸಾವಿನನ್ನು ಕೂಡ ಆತ ಹೇಳೋ ಒಂದು ಶೈಲಿಯನ್ನು ಕರಗತ ಮಾಡಿಕೊಂಡಿರ್ತಾನೆ. ಅದನ್ನ ಹಲವಾರು ಬಗೆಯಲ್ಲೂ ಕೂಡ ಆತ ಹೇಳ್ತಾ ಹೋಗ್ಬೋದು. ಅದು ಹಾಯ್ಕು ಕೂಡ ಒಂದು ಅಂತ ನಾವು ಹೇಳ್ತೀವಿ. ಒಂದು ರೀತಿಯಾದಂತಹ ಒಂದು
ಹಾಯ್ಕು ಅಂತಂದರೆ ಒಂದು ಗೀಳು ಅಂತ, ಸಾಹಿತ್ಯಿಕ ಗೀಳು ಅಂತ ಹೇಳಿ ಕರಿತೀವಿ. ಮತ್ತು ಒಂದು ಉದಯಿಸುತ್ತಿರುವ ಸೂರ್ಯ ಅಂಥೇಳಿ ಅದನ್ನು ನಾವು ಕರೆದುಕೊಳ್ಬೋದು. ಅಂದರೆ ನಿತ್ಯ ಉದಯಿಸುವ ಒಂದು ಸೂರ್ಯ ದಿನನಿತ್ಯ ಒಂದು ಹೊಸ ಹೊಸ ಚೇತನವನ್ನು ತರ್ತಾನೆ ಅನ್ನುವಂಥದ್ದು. ಹಾಗೆ ಹಾಯ್ಕುಗಳು ಅನ್ನುವಂಥವು ಹೊಸ ಹೊಸ ಚೇತನವನ್ನು ತಂದುಕೊಡುತ್ತವೆ ಅನ್ನುವಂಥ ಒಂದು ಕಾವ್ಯಾತ್ಮಕ ಶೈಲಿ. ಮತ್ತು ಸಂಕೀರ್ಣಾತ್ಮಕವಾದಂತಹ ಒಂದು ಕಾವ್ಯಾತ್ಮಕ ಶೈಲಿ ಅಂತ ಕರಿತೀವಿ. ಅಪಾರ ಒಂದು ಅರ್ಥವನ್ನು ಹೊಂದಿರತಕ್ಕಂತಹ ಹಾಯ್ಕುಗಳು ಗಾತ್ರದಲ್ಲಿ ಚಿಕ್ಕದಾಗಿದ್ರೂ ಕೂಡ ಅದಮ್ಯ ಒಂದು ಅರ್ಥವನ್ನು, ಅಪಾರವಾದಂತಹ ಒಂದು ಅರ್ಥವನ್ನು ಇವು ನೀಡ್ತಾ ಇರ್ತವೆ ಅನ್ನುವಂಥದ್ದು. ಮತ್ತು ಕಾವ್ಯದಲ್ಲಿ ಒಂದು ಭವ್ಯತೆ, ಸ್ಪಷ್ಟತೆ ಅನ್ನು ತಂದು ಕೊಡ್ತಾ ಇರ್ತವೆ. ಮತ್ತು ಮುಖ್ಯವಾಗಿ ನಾವು ನೋಡಿದ್ವಿ ಆಗಲೇ ನಾನು ನಿಮಗೆ ಹೇಳಿದೆ, ಅಂದರೆ ನಿಯಮಗಳನ್ನು ಒಳಗೊಂಡಿರುತ್ತೆ. 5, 7, 5 ಅನ್ನುವಂಥ ಒಂದು ನಿಯಮವನ್ನು ಇದು ಒಳಗೊಂಡಿರತಕ್ಕಂಥದ್ದು. ಹೇಗೆ ಅಂತಂದರೆ 5, 5, 5, 7, 5 ಅಂತಂದರೆ ಇದು ಹೇಗಿರಬೇಕು ಅನ್ನುವಂಥದ್ದನ್ನು ಮೊದಲ ಸಾಲು ಒಂದು ಘಟನಾ ಸ್ಥಳ, ಸಮಯ ಮತ್ತು ಅದರ ಒಂದು ಸಾರದ ಬಗ್ಗೆ ಹೇಳ್ತಾ ಇದ್ದರೆ, ಎರಡನೇ ಸಾಲು ಮೊದಲನೇ ಸಾಲಿಗೆ ಒಂದು ಪುಷ್ಟಿಯನ್ನು ನೀಡ್ತಾ ಇರುತ್ತೆ. ಹಾಗೆ ಮೂರನೇ ಸಾಲು ಆ ಎರಡು ಸಾಲಿನ ಒಂದು ಅಂತಿಮ ತೀರ್ಮಾನವನ್ನು ಹೇಳ್ತಾ ಇರುತ್ತೆ. ಅದನ್ನು ಹಾಯ್ಕು ಅಂತ ಹೇಳಿ ಕರಿತೀವಿ. ಮತ್ತು ಭವ್ಯವಾದಂತಹ ಒಂದು ಸಾಹಿತ್ಯಿಕ ಶೈಲಿ ಇದು ಅಂತ ಹೇಳಿ ಕರಿತೀವಿ. ಇದೊಂದು ಭವ್ಯವಾದಂತಹ ಒಂದು ಸಾಹಿತ್ಯಿಕ ಶೈಲಿ ಆಗಿದ್ದು, ಇಲ್ಲಿ ಕವಿಯ ಒಂದು ವ್ಯಕ್ತಿತ್ವವನ್ನು ಪ್ರತಿನಿಧಿಸುವ ಹಾಗೆ ಇವು ಹಾಯ್ಕುಗಳು. ಅಂದರೆ ಒಂದು ಕವನ ಓದ್ತಾ ಇರಬೇಕಾದ್ರೆ, ಹೇಳ್ತಾ ಇರಬೇಕಾದ್ರೆ ಅಲ್ಲಿ ರಚನಾಕಾರ ಅಥವಾ ಕವಿ ಮಾತನಾಡಬಾರ್ದು, ಅವನ ಕವಿತೆ ಮಾತನಾಡ್ತಾ ಇರುತ್ತೆ ಅನ್ನುವಂಥದ್ದು. ಅಂದರೆ ಕವಿಯಲ್ಲಿ ಮೌನವಾಗಿರ್ತಾನೆ. ಹಾಗೆ ಕೂಡ ಇದು ಕೂಡ ಹಾಯ್ಕುಗಳು ಕೂಡ ಅಲ್ಲಿ ಏನಾಗಿರುತ್ತೆ, ಕವಿ ಮೌನವಾಗಿರ್ತಾನೆ. ಅದನ್ನು ಏನು ಹೇಳಬೇಕು ಅಂದ್ಕೊಂಡಿರ್ತಾನಲ್ಲೋ ಅದನ್ನು ಅವನು ಹೇಳ್ತಾ ಹೋಗ್ತಾನೆ ಅಂತ. ಉದಾಹರಣೆಗೆ ನಾವು ನೋಡೋದಾದರೆ, ಗಾಳಿ ಟೋಪಿಯನ್ನು ಹಾರಿಸಿತು, ನಾನು ಹಿಂಬಾಲಿಸಿದೆ ರಸ್ತೆಯಲ್ಲಿ. ನೋಡ್ರಿ, ಮೊದಲನೇ ಸಾಲು ಗಾಳಿ ಟೋಪಿಯನ್ನು ಹಾರಿಸಿತು ಅಂತಕ್ಕಂಥದ್ದು, ಎರಡನೇ ಸಾಲು ನಾನು ಹಿಂಬಾಲಿಸಿದೆ ಅನ್ನುವಂಥದ್ದು, ರಸ್ತೆಯಲ್ಲಿ ಅನ್ನುವಂಥದ್ದು ಮೂರನೇ ಸಾಲು. ಅಂದರೆ ಈ ಎರಡು ಸಾಲುಗಳಿಗೆ ಪುಷ್ಟಿಯನ್ನು ಕೊಡುವಂಥದ್ದು ರಸ್ತೆಯಲ್ಲಿ, ಎಲ್ಲಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಹಾಕಿಕೊಂಡಾಗ, ಅಂದರೆ ಅದನ್ನು ಉದ್ದವಾಗಿ ಹೇಳೋದಕ್ಕಿಂತಲೂ ಬಹಳ ಒಂದು ಸಂಕ್ಷಿಪ್ತವಾಗಿ ಹೇಳಿ ಒಂದು ತನ್ನ ಒಂದು ಭಾವನೆಗಳನ್ನು ಅಲ್ಲಿ ಬಿತ್ತುವಂತಹ ಒಂದು ಕೆಲಸವನ್ನು ಕವಿ ಮಾಡ್ತಾ ಹೋಗ್ತಾನೆ ಹಾಯ್ಕುಗಳಲ್ಲಿ. ಆಮೇಲೆ ಇನ್ನೊಂದು ಅರ್ಥದಲ್ಲಿ ನಾವು ಹಾಯ್ಕುಗಳನ್ನು ನೋಡೋದಾದರೆ, ಹಾಯ್ಕು ಅಂತಂದರೆ ಒಂದು ಉದಾಹರಣೆ ಕೊಡ್ತೀನಿ. ಮುಖ್ಯವಾಗಿ ಜನಮಾನಸಕ್ಕೆ ಒಂದು ಹಾಯ್ಕು ಅನ್ನೋದನ್ನು ಇವತ್ತು ವಿರಳ ಕವಿಗಳು ಈ ಒಂದು ಸಾಹಿತ್ಯಿಕ ಶೈಲಿಯನ್ನು ತಮ್ಮದಾಗಿಸಿಕೊಳ್ತಾ ಇದ್ದಾರೆ. ಅಂದರೆ ಸಾಹಿತ್ಯದ ಅತ್ಯಂತ ಅಪರೂಪದ ಪ್ರಭೇದ ಇದು ಅಂತ ಹೇಳ್ಬೋದು ನಾವು. ಹಾಗಾಗಿ ಇದರ ಒಂದು ಕುರಿತಾಗಿ ಜನಮಾನಸಕ್ಕೆ ಇನ್ನೂ ಕೂಡ ಅದು ಹತ್ತಿರವಾಗಬೇಕು ಅಂತಂದರೆ ಒಂದು ಉದಾಹರಣೆ ಮೂಲಕ ಸ್ಪಷ್ಟತೆಯನ್ನು ಕೊಡ್ತೀನಿ. ಏನು ಅಂತಂದರೆ, ಒಬ್ಬ ತಂದೆ ತನ್ನ ಒಂದು ಮಗುವನ್ನು ಮೇಲಕ್ಕೆ ತೂರುತ್ತಾನೆ. ಪ್ರಥಮ ಬಾರಿ ಮೇಲಕ್ಕೆ ತೂರಿದಾಗ ಆ ಮಗುವಿನ ಮುಖದಲ್ಲಿ ಒಂದು ಗಾಬರಿ ಕಾಣಿಸುತ್ತೆ. ಆ ನಂತರ ಎರಡನೇ ಬಾರಿ ತೂರಿದಾಗ ಸ್ವಲ್ಪ ಅದು ಮೈ ಬಿಗಿ ಹಿಡಿದು ನಗುತ್ತೆ. ಆ ನಂತರ ಮೂರನೇ ಬಾರಿ ತೂರಿದಾಗ ಅದು ಸ್ವಚ್ಛಂದವಾಗಿ ನಗುತ್ತೆ. ಹಾಗೆ ಆ ಒಂದು ಸ್ವಚ್ಛಂದದ ಒಂದು ನಗುವೇ ಇಲ್ಲಿ ಹಾಯ್ಕು. ಆ ಸ್ವಚ್ಛಂದವಾಗಿ ನಕ್ಕಂಥ ಒಂದು ಕ್ಷಣವನ್ನು ಅಲ್ಲಿ ಕವಿಯನ್ನು ಸೆರೆ ಹಿಡಿತಾನಲ್ಲ, ಅದನ್ನೇ ನಾವು ಹಾಯ್ಕು ಅಂತ ಹೇಳ್ತೀವಿ. ಅದನ್ನು ಇನ್ನೂ ಒಂದು ಉದಾಹರಣೆ ಮೂಲಕ ನಾನು ನೋಡೋದಾದರೆ, ನಾನು ಮಾತು ಹೇಳುತ್ತೇನೆ, ತುಟಿಗಳು ಹೆಪ್ಪುಗಟ್ಟುತ್ತವೆ, ಶರತ್ ಕಾಲದ ಸುಂಟರ ಗಾಳಿ ಅಂತ. ನೋಡ್ರಿ, ಕಾಲದ ಬಗ್ಗೆನೂ ಹೇಳ್ದ, ತಾನು ಒಂದು ಮಾತಿನ ಕುರಿತಾದಂತಹ ಒಂದಿಷ್ಟು ವಿಶ್ಲೇಷಣೆಯನ್ನು ಅಲ್ಲಿ ಕೊಟ್ಟ, ಮತ್ತು ಅಗಾಧವಾದಂತಹ ಒಂದು ಅರ್ಥ ಆ ಒಂದು ಈ 3 ಸಾಲುಗಳು ಹೇಳುತ್ತೆ ಅನ್ನುವಂಥದ್ದು. ಈ 3 ಸಾಲುಗಳು ನೋಡೋದಕ್ಕೆ ಗಾತ್ರದಲ್ಲಿ ಚಿಕ್ಕದಾಗಿದ್ರೂ ಕೂಡ ಬಹಳ ಒಂದು ಉತ್ತಮವಾದಂತಹ ಒಂದು ಗಾಢವಾದಂತಹ ಪರಿಣಾಮವನ್ನು ಓದುಗನಲ್ಲಿ ಬಿತ್ತುತ್ತವೆ. ಜೊತೆಗೆ ಬಹಳಷ್ಟು ಸಮಯದವರೆಗೆ ಆತನ ಒಂದು ಮನದಲ್ಲಿ ಉಳಿಯುತ್ತವೆ ಅನ್ನುವಂಥದ್ದನ್ನು ನಾವು ಹಾಯ್ಕುಗಳ ಒಂದು ವಿಚಾರಕ್ಕೆ ಬಂದಾಗ ಇದನ್ನು ನಾವು ಹೀಗೆ ಹೇಳ್ಬೋದು ಮೇಡಮ್. ಕಲಾತ್ಮಕ ರಚನೆಯಾಗಿರುವಂಥ ಹಾಯ್ಕುಗಳ ಕುರಿತು ಸಾಕಷ್ಟು ವಿಷಯಗಳನ್ನು ನಮ್ಮ ವೀಕ್ಷಕರಿಗೆ ಮೇಡಮ್ ನೀವು ತಿಳಿಸ್ಕೊಡ್ತಾ ಇದ್ದೀರಾ. ಕಾವ್ಯಕ್ಷೇತ್ರವನ್ನು ನಾವು ಇಲ್ಲಿವರೆಗೂ ಗಮನಿಸ್ಕೊಂಡೇ ಬಂದಿದ್ದೇವೆ. ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ, ಇವುಗಳ ಜೊತೆಗೆ ದ್ವಿಪದಿ, ತ್ರಿಪದಿ, ಚೌಪದಿ, ಷಟ್ಪದಿ, ಅನೇಕ ಈ ಪದಿಗಳು ಅಂದರೆ ಸಾಲುಗಳ ರಚನೆಗಳಲ್ಲಿಯೂ ಕೂಡ ಕಾವ್ಯವನ್ನು ಸೆರೆ ಹಿಡಿದಿರೋದನ್ನು ನಾವು ನೋಡಿದ್ದೇವೆ. ನವೋದಯದಲ್ಲಿ ಒಂದು ದೇಶಭಕ್ತಿ, ಪ್ರಕೃತಿ ಪ್ರೇಮ, ಭಾವನಾತ್ಮಕತೆಗಳು ಹೊರಹೊಮ್ಮಿದ್ರೆ, ನವ್ಯದಲ್ಲಿ ಒಂದು ಸಂಕೀರ್ಣತೆ ಇತ್ತು. ನೀವು ಹಾಯ್ಕುಗಳು ಅಂತಂದಾಗ ಇದೊಂದು ವಿನೂತನ ಪ್ರಯೋಗವೇ.
ಮತ್ತು ನಮ್ಮ ಕನ್ನಡ ಸಾಹಿತ್ಯ ಭಾಷೆ ಯಾವಾಗಲೂ ಪ್ರಯೋಗಕ್ಕೆ ತನ್ನನ್ನು ಒಗ್ಗಿಸ್ಕೊಂಡು ಅದರಲ್ಲಿ ಯಶಸ್ವಿ ಆಗ್ತಾನೂ ಕೂಡ ಬಂದಿದೆ. ಅದರಲ್ಲಿ ಸರ್ ಅವರು ಕವಿಗಳು ಬರೆದಿರುವಂತಹ ಈ ಹೈಕುಗಳು ಬಹಳ ಅತ್ಯುತ್ತಮವಾಗಿ ಪ್ರಯೋಗಕ್ಕೆ ಒಳಪಟ್ಟಿದ್ದಾವೆ. ಇದನ್ನು ನೀವು ಹೇಳ್ತಾ ಬಂದ್ರಿ, ಇದೊಂದು ಸ್ವಚ್ಛಂದ ಮಗುವಿನ ಒಂದು ನಗುವಿನ ರೀತಿಯಲ್ಲಿರುವಂಥದ್ದು ಅಂತ. ಅಂದರೆ 3ನೇ ಸಲ ತಂದೆ ಮಗುವನ್ನ ಮೇಲೆತ್ತಿ ತೂರಿದಾಗ ಆತ್ಮವಿಶ್ವಾಸ, ಅದಕ್ಕೊಂದು ಆತ್ಮವಿಶ್ವಾಸ ಕೆಳಗೆ ಬೀಳೋಲಾರೆ ನಾನು ಅನ್ನೋ, ನನ್ನ ತಂದೆ ನನ್ನನ್ನು ಕೆಳಗೆ ಬೀಳಗೊಡೋದಿಲ್ಲ ಅಂತನ್ನುವಂಥ ಆತ್ಮವಿಶ್ವಾಸ ಹೇಗಿರುತ್ತೋ ಹಾಗೆ ಭಾವನೆಗಳು ಎಂದೂ ಬತ್ತಿ ಹೋಗದಂತೆ ಅದಕ್ಕೊಂದು ಚೈತನ್ಯಾತ್ಮಕವಾಗಿ ಒಂದು ಲವಲವಿಕೆಯಿಂದ ಸೆರೆ ಹಿಡಿಯುವಂಥ ಒಂದು ಬಹಳ ಚಿಕ್ಕದರಲ್ಲೇ ಚೊಕ್ಕವಾಗಿರುವಂತಹ ಮತ್ತು ನೋಡೋದಕ್ಕೆ ಆಕಾರದಲ್ಲಿ ಸಣ್ಣದಿದ್ದರೂ ಅದರ ಕೀರ್ತಿಯಲ್ಲಿ ದೊಡ್ಡತನವನ್ನು ಹಿರಿತನವನ್ನು ತೋರಿದಂಥ ಹೈಕುಗಳನ್ನು ಸರ್ ಅವರು ಬಹಳ ಚೆನ್ನಾಗಿ ಪ್ರಯೋಗ ಮಾಡಿದ್ದಾರೆ ಅಂತ ನಾವು ಕೇಳ್ಪಟ್ಟಿದ್ದೇವೆ. ಜೊತೆಗೆ ಅವರ ಕುರಿತಾದಂತಹ ಅನೇಕ ಸಾಹಿತ್ಯವನ್ನು ಕೂಡ ನಾವು ಓದಿದ್ದೇವೆ. ಮತ್ತು ನಾನು ನಿಮಗೆ ಕೇಳುವಂಥ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಕಲಾತ್ಮಕ ಮತ್ತು ರಚನಾತ್ಮಕ ಕಾವ್ಯದ ಒಂದು ಲಕ್ಷಣ, ಹೈಕುಗಳ ಲಕ್ಷಣ ಆಗಿದ್ದರೂ ಕೂಡ ನಮ್ಮ ಸಮಾಜಕ್ಕೆ ಅದು ಯಾವ ರೀತಿಯಾದಂಥ ಒಂದು ಮೌಲ್ಯಗಳನ್ನು ಪ್ರತಿಪಾದಿಸುತ್ತೆ, ಮತ್ತು ರಂಜಾನ್ ಅವರು ಈ ಹೈಕುಗಳ ಮೂಲಕ ಹೆಚ್ಚು ಯಾವುದನ್ನು ಹೈಲೈಟ್ ಮಾಡ್ತಾರೆ ಅಂದರೆ ಬಿಂಬಿಸ್ತಾರೆ, ಏನು ಸ್ತ್ರೀ ಪರವಾಗಿಯೋ ಅಥವಾ ಕುಟುಂಬದ ಪರವಾಗಿಯೋ ಅಥವಾ ಒಂದು ಸಮಾಜದ ಪರವಾಗಿಯೋ ಅಥವಾ ಒಂದು ಧರ್ಮವನ್ನು ಅಥವಾ ಒಂದು ಸಂಸ್ಕೃತಿಯನ್ನು ಯಾವುದಾದ್ರೂ ವಿಷಯವನ್ನು ಅವರು ಒಂದು ಮುಖ್ಯವಾಗಿ ಹೇಳುವಂಥ ಪ್ರಯತ್ನ ಮಾಡಿರ್ಬೋದು, ಅಥವಾ ಒಂದು ಮೌಲ್ಯ ಅಥವಾ ಮಾನವೀಯತೆ, ಇದು ಕಲಾತ್ಮಕತೆಯ ಜೊತೆಗೆ ಮೌಲ್ಯದ ಪ್ರತಿಪಾದನೆಯನ್ನು ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಕೊಂಡು ಮಾಡ್ತಾ ಬರ್ತಾರೆ ಕವಿ ಅಂತ ಅನ್ನೋದನ್ನು ನೀವು ಸ್ವಲ್ಪ ಹೇಳಬೇಕಾಗ್ತಾಯಿದೆ. ಪ್ರಮುಖವಾಗಿ ಹೈಕು ಅನ್ನುವಂಥದ್ದು ಒಂದು ವಿಭಿನ್ನವಾದಂಥ ಒಂದು ಶೈಲಿ ಆದ್ರೂ ಕೂಡ ಇಲ್ಲಿ 3 ಸಾಲುಗಳನ್ನು ಒಳಗೊಂಡಿದ್ರೂ ಸಹ ಅದು ವಿಭಿನ್ನ ಒಂದು ರೀತಿಯಲ್ಲಿ, ವಿಶಿಷ್ಟ ರೀತಿಯಲ್ಲಿ ಸಾಹಿತ್ಯಿಕವಾಗಿ ನಿಲ್ಲುವಂಥದ್ದು. ಹೇಗೆ ಅಂತಂದರೆ, ಇದು ಇಲ್ಲಿ ಕವಿಗಳು ನಮ್ಮ ರಂಜಾನ್ ಸರ್ ಅವರು ಕೇವಲ ಒಂದೇ ಒಂದು ಅಂಶವನ್ನು ಏನು ಇಟ್ಕೊಂಡಿಲ್ಲ. ಪ್ರೀತಿ ಆಗಿರ್ಬೋದು, ತುಡಿತ ಆಗಿರ್ಬೋದು, ನಿಸರ್ಗ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಜಾತಿ ಇರ್ಬೋದು, ಧರ್ಮವಿರ್ಬೋದು, ಮೌನ ಇರ್ಬೋದು, ಮಾತು ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ಒಗ್ಗಿಕೊಳ್ಳುವಂತಹ ಅವರ ಹೈಕುಗಳನ್ನು ಓದಿದಾಗ ನಿಜಕ್ಕೂ ಕೂಡ ಒಂದು ಜ್ಞಾನೋದಯ ಆಗುವಂಥದ್ದು ಇಲ್ಲಿ ನಮಗೆ ಆಗುತ್ತೆ, ಜ್ಞಾನೋದಯದ ಅನುಭವ ಆಗುತ್ತೆ ಅನ್ನುವಂಥ ಒಂದು ಸಂಗತಿಯನ್ನು ನಾವು ಗಮನಿಸಬೇಕು. ಅಂದರೆ ಸಂಪೂರ್ಣವಾಗಿ ಅವರ ಹೈಕುಗಳನ್ನು ಅರ್ಥ ಮಾಡಿಕೊಳ್ಳುವ ಒಂದು ಪ್ರಬುದ್ಧತೆ ಇರಬೇಕು. ಅಂದಾಗ ಮಾತ್ರ ಇದು ಹೈಕುಗಳು ಅನ್ನುವಂಥದ್ದು ಅರ್ಥ ಆಗುತ್ತೆ ಅನ್ನುವಂಥದ್ದು. ಮತ್ತು ಇವರು ಎಷ್ಟು ಪ್ರಬುದ್ಧವಾಗಿ ಒಂದು ಈ ಹೈಕುಗಳನ್ನು ಬರೆದಿದ್ದಾರೆ ಅನ್ನೋದಕ್ಕೆ ಇವರದೇ ಆದಂಥ ಒಂದು ಹೈಕುಗಳಲ್ಲಿ ಹೇಳ್ತಾರೆ. ನೀವು ಪ್ರಪ್ರಥಮವಾಗಿ ಹೇಳಿದ್ರಿ, ಅಮ್ಮ ಕಡಲು ಇಲ್ಲಿ ಯಾರೂ ಮುಳುಗುವುದಿಲ್ಲ ಅನ್ನುವಂಥದ್ದು. ನೋಡ್ರಿ, ಇಲ್ಲಿ ಅಮ್ಮ ಕಡಲು ಅಂತಂದರೆ ಅಷ್ಟು ಸಹನೆ ಅಂತ, ಅಮ್ಮನಿಗೆ ಸಹನೆ ಇದೆ. ಆಕೆನ ಕಡಲಿಗೂ ಕೂಡ ಹೋಲಿಸ್ತೀವಿ, ಕಡಲು ಶಾಂತಮಯವಾಗಿರುವಂಥದ್ದು ಅನ್ನೋದಕ್ಕಾಗಿ. ಹಾಗಾಗಿ ಅಂದರೆ ನಿತ್ಯ ಅಮ್ಮನ ಜೊತೆಗೆ ಇರ್ತೀವಿ, ನಾವು ಯಾರೂ ಮುಳುಗುವುದಿಲ್ಲ ಅನ್ನೋ ಉಪಮಾನ ಇರುತ್ತೆ, ಉತ್ಪ್ರೇಕ್ಷ ಅಲಂಕಾರ ಇರುತ್ತೆ. ಉಪಮಾನ, ಉಪಮೇಯಗಳು, ಅಲಂಕಾರ, ಛಂದಸ್ಸು ಅತ್ಯಂತ ಛಂದೋಬದ್ಧವಾಗಿ ಕಟ್ಟಿಕೊಡುವಂತಹ ಒಂದು ಕಾವ್ಯ ಶೈಲಿ, ವಿನೂತನಾತ್ಮಕ ಒಂದು ಶೈಲಿಯನ್ನು ಸರ್ ಇಲ್ಲಿ ಮಾಡ್ತಾ ಬಂದಿದ್ದಾರೆ, ಅಂತ ಪ್ರಯತ್ನವನ್ನು ಮಾಡಿದ್ದಾರೆ. ಬಹುತೇಕವಾಗಿ ಅವರಿಗೆ ಈ ಒಂದು ಕಾವ್ಯ ಶೈಲಿಯಲ್ಲಿ ಯಶಸ್ಸು ಸಿಕ್ಕಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಮತ್ತು ಅವರು ಇನ್ನೊಂದು ಕಡೆ ಹೇಳ್ತಾರೆ, ಯಾರ್ಯಾರದೋ ವೀರ್ಯಕ್ಕೆ ನಾನು ಗರ್ಭವತಿ, ಯೋನಿ ಮತ್ತು ಶಿಶ್ನಗಳ ಒಂದು ಮಿಲನವಿಲ್ಲದೆ ಹುಟ್ಟುವ ಮಗುವಿಗೆ ನಾಮಕರಣದ ಸುಗ್ಗಿ ಅಂತ ಹೇಳಿ ಕರೀತಾರೆ. ಅಂದರೆ ಇವತ್ತು ನಾವು ಟೆಸ್ಟ್ ಬೇಬಿಯನ್ನು ಮಾಡಿಸ್ಕೊಳ್ತೀವಿ, ಹಲವಾರು ಜನರಿಗೆ ಮಕ್ಕಳ ಭಾಗ್ಯ ಇಲ್ಲ ಅಂತಕ್ಕಂಥದ್ದನ್ನು ಕವಿಯಲ್ಲಿ ಹೇಳುವಂಥದ್ದು. ಮತ್ತು ಮತ್ತೊಂದು ಕಡೆ ಹೇಳ್ತಾರೆ, ಪ್ರೀತಿಯ ಕುರಿತಾಗಿ ಅವರು ಹೇಳ್ತಾರೆ, ಅವಳ ಕೆನ್ನೆಯಲ್ಲಿ ಚಂದಿರ ವಿರಮಿಸಿದ್ದಾನೆ, ಅವಳ ನಗುವಿಗೆ 100 ಅರ್ಥ ಅಂಥೇಳಿ. ನೋಡ್ರಿ, ಅಂದರೆ ಅವಳ ಕೆನ್ನೆಯಲ್ಲಿ ಚಂದಿರ ವಿರಮಿಸಿದ್ದಾನೆ ಅನ್ನೋದು ಒಂದು ಉತ್ಪ್ರೇಕ್ಷೆಯ ಮೂಲಕ ಅಲ್ಲಿ ಹೇಳ್ತಾ ಹೋಗ್ತಾರೆ. ಆ ಒಂದು ಪ್ರೀತಿಯ ಕುರಿತಾಗಿನೂ ಕೂಡ ಅವರು ಹೇಳ್ತಾರೆ, ಎಷ್ಟು ಒಂದು ಅಗಾಧವಾದಂತಹ ಒಂದು ಅರ್ಥವನ್ನು ಇವು ಕೊಡ್ತವೆ ಅನ್ನುವಂಥದ್ದು. ಇನ್ನೊಂದು ಕಡೆ ಚಂದ್ರಶೇಖರ್ ಪಾಟೀಲ್ ಅವರು ಸ್ವತಃ ಇವರ ಒಂದು ಹೈಕುಗಳ ಕುರಿತಾಗಿ ಹೇಳುತ್ತಿರುವಂಥ ಮಾತುಗಳು ಇಲ್ಲಿ ನನಗೆ ನೆನಪಾಗ್ತವೆ. ಏನು ಅಂತಂದರೆ, ರಂಜಾನ್ ಅವರ ಹೈಕುಗಳನ್ನು ಓದುತ್ತಿದ್ದಂತೆ ಕನ್ನಡ ನುಡಿಯ ಒಡಲಾಳದ ಅಗಾಧ ಸಾಧ್ಯತೆಗಳನ್ನು ಮೂಡಿಸುತ್ತವೆ ಅನ್ನುವಂಥ ಒಂದು ಮಾತನ್ನು, ಅಪಾರವಾದಂಥ ವಿಶ್ವಾಸವನ್ನು ಅವರ ಬಗ್ಗೆ ಮತ್ತು ಅವರ ಹೈಕುಗಳ ಬಗ್ಗೆ ವ್ಯಕ್ತಪಡಿಸಿರುವಂಥದ್ದು. ಅವರು 5-6 ಪದಗಳಲ್ಲಿ ಬಿಚ್ಚಿಡುವ ರೂಪಕಗಳು
ಬದುಕಿನಲ್ಲಿ ಎಲ್ಲ ಮಗ್ಗಲುಗಳನ್ನು ಬೆಳಗುವಂತಿದೆ, ಮತ್ತೆ ಮತ್ತೆ ಮೆಲುಕು ಹಾಕುವಂತಿದೆ ಅನ್ನುವಂಥ ಒಂದು ಮಾತನ್ನು ಒಂದು 4 ಸಾಲುಗಳಲ್ಲಿ ಅವರು ಹೇಳ್ತಾರೆ. ಅಂದರೆ ರಂಜಾನ್ ಸರ್ ಅವರು ಎಷ್ಟು ಪ್ರಬುದ್ಧವಾದಂತಹ ಒಂದು ಹಾಯ್ಕುಗಳನ್ನು ಇಲ್ಲಿ ಬರೆದಿದ್ದಾರೆ ಅನ್ನುವುದಕ್ಕೆ ಚಂದ್ರಶೇಖರ್ ಪಾಟೀಲ್ ಅವರು ನೀಡಿರತಕ್ಕಂತಹ ಈ ಒಂದು ಉದಾಹರಣೆ, ಈ ಒಂದು ಮಾತುಗಳೇ ಇಲ್ಲಿ ಸಶಕ್ತ ಮತ್ತು ಸಾಕು ಅನ್ನೋ ಒಂದು ಅರ್ಥವನ್ನು ಇಲ್ಲಿ ಕೊಡ್ತವೆ ಅನ್ನುವಂಥದ್ದು. ಅಷ್ಟು ಈ ಕವಿಗೆ ಹಾಯ್ಕುಗಳನ್ನು ರಚನೆ ಮಾಡುವಂತಹ ಕವಿಗೆ ಯಾವುದೇ ವಿಷಯ ಆಗಿರಬಹುದು, ಹಾಯ್ಕುಗಳನ್ನು ಅದರ ಮೇಲೆ ಬರೆಯಬಹುದು ಅನ್ನುವುದನ್ನು ಮೊದಲ ಪ್ರಯತ್ನವನ್ನು ಮಾಡಿರ್ತಕ್ಕಂತಹ ರಂಜಾನ್ ಸರು ಇದರಲ್ಲಿ ಒಂದು ಯಶಸ್ಸನ್ನು ಕಂಡುಕೊಂಡಿದ್ದಾರೆ ಅಂತಲೇ ನಾನು ಹೇಳ್ತೇನೆ ಮೇಡಮ್. ನಿಜ ಮೇಡಮ್. ಹೈಕುಗಳಿಗೆ ಇಂಥದ್ದೇ ಒಂದು ಸೀಮಿತವಾದಂತಹ ಒಂದು ಗುರಿ ಇರೋದಿಲ್ಲ, ಎಲ್ಲ ವಿಷಯಗಳನ್ನು ಕೂಡ ಅದು ಒಳಗೊಂಡಿರ್ಬೋದು ಅಂತನ್ನುವಂಥದ್ದನ್ನು ಹೇಳಿದ್ದೀರಿ. ಯಾಕೆ ಅಂತಂದರೆ ಈಗ ವಿಶೇಷವಾಗಿ ಗಜಲನ್ನು ನಾವು ನೋಡ್ತಾ ಇದ್ದೀವಿ. ಗಜಲ್ ಅನ್ನುವಂಥದ್ದು ವಿರಹಕ್ಕೆ ಸಂಬಂಧಿಸಿದ್ದು ಅಂತ. ಗಜಲ್ ಅಂತಂದರೆ ಗಾಯಗೊಂಡ ಹರಿಣಿ ಅಂತ ಹೇಳ್ತಾರೆ. ಹೀಗಾಗಿ ಇತ್ತೀಚೆಗೆ ಗಜಲ್ಗಳ ಸ್ವರೂಪಗಳಲ್ಲೂ ಬದಲಾಗ್ತಾ ಇದೆ. ಇಷ್ಟು ದಿನ ವಿರಹಕ್ಕೆ ಅದು ಸೀಮಿತ ಆಗಿದ್ದು, ಈಗ ಪ್ರೇಮ ಭಾವನೆ, ಸಮಾಜದಲ್ಲಿ ನಡೆಯತಕ್ಕಂತಹ ಎಲ್ಲ ಆಯಾಮಗಳನ್ನು ಕೂಡ ಗಜಲ್ ಒಳಗೊಂಡಿದೆ. ಅದೇ ರೀತಿಯಾಗಿ ಹೆಬ್ಸೂರ್ ಸರ್ ಒಂದು ಹೈಕುಗಳಲ್ಲಿ ಕೂಡ ಇದೇನಾಗಿದೆ ಅಂತಂದ್ರೆ ಎಲ್ಲ ಮಜಲುಗಳನ್ನ, ಅಂದ್ರೆ ಸಮಾಜದ ಎಲ್ಲಾ ಮೌಲ್ಯಗಳನ್ನ ಮತ್ತೆ ಎಲ್ಲಾ ರಂಗಗಳನ್ನ ಅದು ಕ್ರೋಢೀಕರಣಗೊಂಡಿದೆ ಅನ್ನುವಂಥದ್ದನ್ನ ತಾವು ಹೇಳ್ತಾ ಇದ್ದೀರಿ. ಜೊತೆಗೆ ಇದರಲ್ಲಿ ಹೆಚ್ಚು ಉಪಮೆ, ರೂಪಕ, ದೃಷ್ಟಾಂತ, ಉತ್ಪ್ರೇಕ್ಷೆ ಎಲ್ಲ ಅಲಂಕಾರಗಳನ್ನು ಕೂಡ ಸೆರೆ ಹಿಡಿಯುವಲ್ಲಿ ಕವಿ ಪ್ರತಿಭೆ ಬಹಳ ಎದ್ದು ಕಾಣುತ್ತೆ ಅಂತ. ಕವಿಯ ಪ್ರತಿಭೆ ಎದ್ದು ಕಾಣುತ್ತೆ. ಕವಿ ಸಮಯ, ಅವನ ಅನುಭವ. ಇದಕ್ಕಿಂತ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿದ್ದು ಅಂತಂದ್ರೆ ಶಬ್ದಗಳ ಮೇಲಿನ ಹಿಡಿತ. ಕಾವ್ಯ ಎಷ್ಟು ಕಡಿಮೆ ಶಬ್ದಗಳನ್ನು ಹೊಂದುತ್ತೋ ಅಷ್ಟು ಸಶಕ್ತವಾಗಿರುತ್ತೆ ಅಂತ. ಮತ್ತು ತಾವು ಕೂಡ ಹೇಳಿದ್ರಿ ಇಲ್ಲಿ ಹೈಕುಗಳಲ್ಲಿ ಕವಿ ಮೌನವಾಗಿರ್ತಾನೆ ಅಂತ. ನಿಜ, ಯಾವ ಕವಿ ಹೆಚ್ಚು ಮಾತಾಡಬಾರ್ದು, ಧ್ವನಿಪೂರ್ಣವಾಗಿರಬೇಕು ಅಂತ ಅನ್ನೋದಕ್ಕೆ ಕಡಿಮೆ ಶಬ್ದಗಳಲ್ಲಿ ಅಪಾರವಾದಂಥ ಅರ್ಥವನ್ನು ಕಟ್ಕೊಡುವಂಥ ಹೈಕುಗಳು ಬಹಳ ಯಶಸ್ವಿಯಾಗಿ ನಮ್ಮ ರಂಜಾನ್ ಸರ್ ಅವರಲ್ಲಿ ಏನಾಗಿದ್ದಾವೆ, ಪ್ರಯೋಗ ಆಗಿದ್ದಾವೆ. ಯಾಕೆಂದರೆ ಅಮ್ಮ ಅಂದರೆ ಕಡಲು ಮುಳುಗೋದಿಲ್ಲ ಅಂತ, ಸಮುದ್ರದ ಒಂದು ಪರಿಕಲ್ಪನೆಯನ್ನು ಕಟ್ಕೊಡ್ತಾನೆ. ಸಮುದ್ರ ಅಂತಂದರೆ ಅಲ್ಲಿ ಮುಳುಗುವಿಕೆ ಸಹಜ, ಆದರೆ ಅಮ್ಮ ಕಡಲಿನಷ್ಟೇ ವಿಶಾಲ, ಕಡಲಿನಷ್ಟೇ ಆಳ, ಕಡಲಿನಷ್ಟೇ ಗಂಭೀರ. ಆದರೆ ಎಂದು ಅವಳು ಮಕ್ಕಳನ್ನ ಮುಳುಗಿಸುವಂತ ಮಾಡೋದಿಲ್ಲ, ಕಾಪಾಡುವಂತ ಕೆಲಸ ಮಾಡ್ತಾಳೆ. ಗಾತ್ರದಲ್ಲಿ ಅದೇ ಚಿಕ್ಕದಾಗಿದ್ರು ಇಷ್ಟೊಂದು ಹಿರಿದಾದಂತಹ ಅರ್ಥವನ್ನ, ಅಂದ್ರೆ ಇವರ ಒಂದು ಹೈಕುಗಳಲ್ಲಿ ಒಂದೊಂದು ಗ್ರಂಥವನ್ನು ರಚನೆ ಮಾಡಬಹುದು. ಅಷ್ಟೊಂದು ಸಶಕ್ತವಾದಂತಹ ಒಂದು ಕಾವ್ಯ ಶೈಲಿಯನ್ನ ಇವರು ಪ್ರಯೋಗಿಸಿದ್ದಾರೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನುವಂತೆ ಕವಿ ಇಲ್ಲಿ ಮಾತಾಡೋದು ಕಡಿಮೆ, ಆದರೆ ಅದರ ಅರ್ಥವ್ಯಾಪ್ತಿ ಮಾತ್ರ ಏನಾಗಿದೆ, ತುಂಬ ದೊಡ್ಡದಾಗಿದೆ ಅನ್ನುವಂಥದ್ದು ಬಹುಶಃ ಈ ಕೃತಿ ಕಾವ್ಯಗಳ ಹೈಕುಗಳನ್ನು ನಾವು ನೋಡಿದಾಗಲೇ ನಮಗಿಲ್ಲಿ ಗೊತ್ತಾಗ್ತಾ ಇದೆ. ಅವಳ ನಗುವಿಗೆ 100 ಬಣ್ಣ 100 ಅರ್ಥ ಅಂತ ಹೇಳೋದಿರ್ಬೋದು. ಚಂದಿರನ ಅಂಗಳದಲ್ಲಿ ಹುಡುಕಬೇಕು ಕಳೆದುಕೊಂಡವರು ಅಂತ ಬರೀತಾರೆ. ಎಷ್ಟು ಚೆನ್ನಾಗಿದೆ. ಮುಂಜಾನೆ ಕೂಗಿದ ಕೋಳಿ ಸಂಜೆ ಬಿರಿಯಾನಿ ಆಗಿದೆ ಅನ್ನುವಂಥದ್ದು. ಅಂದ್ರೆ ಇದರಲ್ಲಿ ಒಂದು ತಿಳಿ ಹಾಸ್ಯ ಇದೆ, ವ್ಯಂಗ್ಯ ಇದೆ, ಸಂದೇಶ ಇದೆ. ಅಂದ್ರೆ ಏನೆಲ್ಲವನ್ನ ಹೈಕುಗಳು ಕಟ್ಕೊಡ್ಬಹುದಾಗಿದೆ ಅಲ್ಲ, ಎಲ್ಲ ಸಾಧ್ಯತೆಗಳನ್ನ ರಂಜಾನ್ ಅವ್ರು ಮಾಡಿದ್ದಾರೆ ಹೈಕುಗಳಲ್ಲಿ ಅಂತನ್ನುವಂಥದ್ದನ್ನ ನಾವು ನೋಡ್ಬೇಕಾಗ್ತಾ ಇದೆ ಅಂತ. ನೀವು ಹೇಳಿದ್ರಿ ಅವಳ ಕೆನ್ನೆಯಲ್ಲಿ ಚಂದಿರ ವಿರಮಿಸಿದ್ದಾನೆ ಅಂತ. ಬಹುಶಃ ನಾವು ಉಪಮೆಗಳನ್ನ ನೋಡಿದಾಗ ಲಕ್ಷ್ಮೀಶನನ್ನ ಉದಾಹರಣೆ ಕೊಡ್ತೀವಿ, ರೂಪಕಗಳನ್ನ ನೋಡಿದಾಗ ಕುಮಾರವ್ಯಾಸನನ್ನ ಉದಾಹರಣೆ ಕೊಡ್ತೀವಿ. ಇತ್ತೀಚೆಗೆ ಈ ಅಲಂಕಾರಗಳ ಬಳಕೆ ಕಡಿಮೆ ಆಗಿತ್ತು. ಯಾಕೆಂತಂದ್ರೆ ನಮ್ಮ ವಿಕ್ರು ಗೋಕಾಕ್ ಅವರು ಏನು ಕೊಡದಿರು ಷಟ್ಪದಿಗೆ ಕಾವ್ಯಕ್ಕೆ ಷಟ್ಪದಿಯ ದೀಕ್ಷೆ ಅಂತ ಹೇಳಿ ಮುಕ್ತ ಛಂದಸ್ಸಿನತ್ತ ನಾವೆಲ್ಲ ವಾಳ್ತಾ ಇದ್ದೇವೆ. ಮುಕ್ತ ಛಂದಸ್ಸು ಅಂತಂದರೆ ನಮ್ಮೆಲ್ಲರಿಗೂ ಗೊತ್ತಿದೆ. ಈಗ ನಾವು ಯಾವುದೇ ಛಂದಸ್ಸಿಗೂ ಬದ್ಧರಾಗದೆ ಕವಿಗಳೇನು ಮಾಡ್ತಾ ಇದ್ದಾರೆ, ಭಾವನೆಗಳನ್ನು ಮುಕ್ತವಾಗಿ ಹರಿಬಿಡ್ತಾರೆ. ಅದಕ್ಕೆ ಹೈಕುಗಳು ಕೂಡ ಇಲ್ಲಿ ಸಾಕ್ಷಿಯಾಗಿ ಇಲ್ಲಿ ನಿಂತಿದ್ದಾವೆ ಅಂತನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಮತ್ತು ಹೈಕುಗಳಲ್ಲಿ ಕವಿ ಏನೆಲ್ಲ ಕುರಿತು ಮಾತಾಡ್ತಾನೆ ಅನ್ನುವಂಥದ್ದನ್ನು ತಾವು ಆ ಕೃತಿ ಕುರಿತು ಮಾತಾಡ್ತಾ ಇದ್ದೀರಿ. ಇನ್ನಷ್ಟು ನಮ್ಮ ವೀಕ್ಷಕರಿಗೆ ಈ ಹೈಕುಗಳಲ್ಲಿರುವಂಥ ವಿಶೇಷತೆ ಮತ್ತು ಅವರ ಶಕ್ತಿ, ಕವಿಯ ಶಕ್ತಿಯನ್ನು ಪರಿಚಯಿಸ್ಕೊಡ್ರಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿ ಪ್ರಪ್ರಥಮವಾಗಿ ಈ ಕೃತಿಯನ್ನು ಗಮನಿಸಿದಾಗ
ಕವಿಗಳು ಅರ್ಪಣೆ ಅನ್ನುವಂಥದ್ದನ್ನು ಮಾಡ್ತೀವಿ ನಾವು ಪ್ರಪ್ರಥಮವಾಗಿ. ಇಲ್ಲಿ ಅದೇ ರೀತಿಯಾಗಿ ಸರ್ ಕೂಡ ರಂಜಾನ್ ಸರ್ ಅವರು ಅರ್ಪಣೆ ಅನ್ನುವುದನ್ನು ಮಾಡಿದ್ದಾರೆ. ಯಾರ್ಯಾರಿಗೆ ಅಂತ, ಶರೀಫನಿಗೆ, ಕನಕನಿಗೆ, ಎದೆಗೆ ಕರೆದ ಕವಿಗಳಿಗೆ, ಎಷ್ಟು ಉನ್ನತವಾದಂಥ ಪದ ಬಳಕೆ ಇಲ್ಲಿದೆ. ಕನ್ನಡಿಗೆ, ಕತ್ತಲಿಗೆ, ಎದೆಗೀರಿದ ಬೆಳಕಿಗೆ ಅನ್ನುವಂಥದ್ದು. ನೆಲಕ್ಕೆ, ಹೊಲಕ್ಕೆ, ಹೆಕ್ಕಿ ಹಾರಿದ ಹಕ್ಕಿ ಇಕ್ಕೆಗೆ ಅಂತಂದರೆ ಮೂರೇ ಸಾಲುಗಳು. ಅಂದರೆ ಇಲ್ಲೂ ಕೂಡ 3 ಸಾಲುಗಳನ್ನು ಇವರು ಬಳಸ್ಕೊಂಡಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ದಯೆಗೆ, ಎದೆಗೆ, ಕಾದ ಹಂಚಿನ ರೊಟ್ಟಿಗೆ ಅಂದರೆ ಕೈ ತುತ್ತು ನೀಡಿ ಅನ್ನವನ್ನು ಕೊಟ್ಟವರಿಗೆ, ಗುರುಗಳಿಗೆ, ಮಾತಾಪಿತೃಗಳಿಗೆ ಅನ್ನುವುದನ್ನು ಇಲ್ಲಿ ವಕ್ರವಾಗಿ ಕವಿಗಳು ಹೇಳ್ತಾ ಇದ್ದಾರೆ ಅನ್ನೋದು. ಕೆಳೆಯನಿಗೆ, ಕಳೆದವನಿಗೆ, ಸುರಿದ ಹನಿ ಬೆವರಿಗೆ ಅನ್ನುವಂಥದ್ದನ್ನು ನಾವು ಇವರು ಲೋಕಾರ್ಪಣೆ ಮಾಡಿದಂತಹ ಒಂದಿಷ್ಟು ವಿಭಿನ್ನ ಬಗೆ ಏನಿದೆಯಲ್ಲ, ನಿಜಕ್ಕೂ ಕೂಡ ಓದುಗನನ್ನು ಸೆಳೆಯುವಂಥದ್ದು ಅನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು. ಮತ್ತೊಂದು ಕಡೆ ಹೇಳ್ತಾರೆ, ಯಾರು ನಮ್ಮ ಎಸ್ ನಟರಾಜ್ ಬೂದಾಳ್ ಸರ್ ಅವರು ಹೇಳ್ತಾ ಹೋಗ್ತಾರೆ, ಇವರ ಒಂದು ಕಾವ್ಯಗಳ ಅಂದರೆ ಹೈಕುಗಳ ಕುರಿತಾಗಿ ಹೇಳ್ತಾ ಹೋಗ್ತಾರೆ. ಒಬ್ಬ ಚಂದಿರನನ್ನೇ ಇಡೀ ಲೋಕವೇ ಹಂಚಿಕೊಂಡಿದೆ, ಒಂದು ರೊಟ್ಟಿ ಹಂಚಿಕೊಳ್ಳಲಾಗುವುದಿಲ್ಲವೇ ಅನ್ನುವ ಒಂದು ಹೈಕು ಏನಿದೆ ಅಲ್ಲಿ ಉಂಟು ಮಾಡುವಂತಹ ಒಂದು ಪರಿಣಾಮವನ್ನು ವ್ಯಾಖ್ಯಾನಿಸಿ ಹೋಗುವುದು ಅದಕ್ಕೆ ಮಾಡುವ ಅಪಮಾನವೆಂದೇ ಅನಿಸುತ್ತದೆ. ಇದು ಕಾವ್ಯವೆನ್ನುವುದಕ್ಕಿಂತ ಒಂದು ಅನುಭೂತಿ, ಅನುಭವಿಸಿ ಸುಮ್ಮನಾಗುವುದೇ ಲೇಸು ಅನ್ನುವ ಒಂದು ಮಾತನ್ನು ಈ ಒಂದು ಹೈಕು ಕುರಿತಾಗಿ ಅವರು ಹೇಳ್ತಾ ಹೋಗ್ತಾರೆ. ಅಂದರೆ ಇಲ್ಲಿ ಕವಿಯ ಅನುಭೂತಿ ಅನ್ನುವಂಥದ್ದು ವ್ಯಕ್ತವಾಗಿದೆ. ನೀನು ಕೊಟ್ಟ ಉಂಗುರ ಕಳೆದು ಹೋಗಿದೆ, ನನ್ನ ಗುರುತಿಗಾಗಿ ನಾನೇನು ಮಾಡಬೇಕು ಹೇಳು. ನೋಡ್ರಿ, ಅಸ್ತಿತ್ವವನ್ನು ಕುರಿತಾಗಿ ಮತ್ತೆ ಉಂಗರದ ಬಗ್ಗೆ ಅನ್ನೋದಕ್ಕಿಂತಲೂ ಅದರ ಬಗ್ಗೆ ಇರತಕ್ಕಂತಹ ಅಪಾರ ಕಾಳಜಿ, ಆ ಉಡುಗೊರೆ ಬಗ್ಗೆ ಇರತಕ್ಕಂತಹ ಅಪಾರ ಕಾಳಜಿ ಕವಿಯ ಕುರಿತಾಗಿ ಇಲ್ಲಿ ವ್ಯಕ್ತವಾಗಿರುವಂಥದ್ದು. ಬಹುಶಃ ಒಂದು ಇತಿಹಾಸವನ್ನ ವರ್ತಮಾನಕ್ಕೆ ಜೋಡಿಸುವಂತ ಕೆಲಸ. ಯಾಕೆಂದ್ರೆ ದುಷ್ಯಂತ ಕೊಟ್ಟಂತ ಉಂಗುರವನ್ನ ಶಕುಂತಲೆ ಕಳ್ಕೊಂಡ್ಬಿಡ್ತಾಳೆ. ಆದ್ರೆ ಒಂದು ಉಂಗುರದ ಮೇಲಿನ ಅವರ ಗುರುತು ಇರೋದಿಲ್ಲ, ಅದು ಕಳೆದು ಹೋದರೆ ಅವರ ಗುರುತೇ ಕಳೆದು ಹೋಗೋದಿಲ್ಲ ಅನ್ನುವಂತಹ ಒಂದು ಆ ಪರಿಕಲ್ಪನೆಯನ್ನು ಇತಿಹಾಸದ ಘಟನೆ ಇಟ್ಕೊಂಡು ವರ್ತಮಾನಕ್ಕೆ ಜೋಡಿಸುವಂಥದ್ದು. ಮತ್ತು ನಟರಾಜ್ ಬೂದಾಳ್ ಸರ್ ಅವರು ಅದ್ಭುತವಾದಂಥ ವೈಚಾರಿಕ ಒಂದು ಲೇಖಕರು ಹೌದು, ಮತ್ತು ವಾಗ್ಮಿಗಳು ಹೌದು, ಈ ವರ್ತಮಾನದ ತಲ್ಲಣಗಳಿಗೆ ಸ್ಪಂದಿಸುವಂಥ ವ್ಯಕ್ತಿಗಳು ಹೌದು.